ಇಲ್ಲಿ ಶ್ರೀಮಂತರಿಗೊಂದು ಕಾನೂನು, ಬಡವ್ರಿಗೊಂದು ಕಾನೂನು ಆಗ್ಬಿಟ್ಟೈತೆ. ನಾವು ಈ ಹಿಂದೆನೂ ಸಹ ಕಾಡಂಚಿನ ಪ್ರದೇಶಗಳಲ್ಲಿ ರೆಸಾರ್ಟ್ಗಳನ್ನ, ಹೋಮ್ ಸ್ಟೇಗಳನ್ನ ವಿರೋಧ ಮಾಡ್ತಾನೆ ಬರ್ತಿದ್ದೀವಿ. ಏನಕ್ಕಪ್ಪ ಅಂತ ಅಂದರೆ ಯಾರೂ ಅದಕ್ಕೆ ಮಾನಿಟ್ರಿಂಗೇ ಮಾಡೋದಿಲ್ಲ. ಈ ಪೊಲೀಸ್ ಇಲಾಖೆ ಆಗ್ಬೋದು, ಅರಣ್ಯ ಇಲಾಖೆ ಆಗ್ಬೋದು. ಅಲ್ಲಿ ಅಕ್ರಮ ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳು, ಅಲ್ಲಿ ನಿಮಗೆ ಜಿಂಕೆ ಬಿರಿಯಾನಿ ಅಂತೆ, ಆ ಕಾಡು ಪ್ರಾಣಿಗಳ ಮಾಂಸಗಳಂತೆ ಇವನ್ನೆಲ್ಲ ಸರ್ವ್ ಮಾಡ್ತಾರೆ. ಅಲ್ಲಿ ಬರೋಂಥ ಗೆಸ್ಟ್ಗಳಿಗೆ ಯಾರು ಚೆಕ್ ಮಾಡ್ತಾರೆ ಸರ್? ಇವ್ರಿಗೆ ಒಳಗಡೆ ಇರೋಂಥ ಮಾಂಸಗಳು ಗೊತ್ತಾಗೋದಿಲ್ಲ. ಹೊರಗಡೆ ಫೆನ್ಸ್ಗಳು ಹಾಕೊಂಡಿರ್ತಾರೆ. ಈಗ ನಿನ್ನೆ ನೀವು ಸೀಸ್ ಮಾಡಿದ್ರಲ್ಲ, ಆ ಜಾಗದಲ್ಲಿ ಬ್ಲೇಡ್ ಫೆನ್ಸ್ ಸಿಕ್ಕಿರೋಂಥದ್ದು. ಈ ಥರ ಬ್ಲೇಡ್ ಫೆನ್ಸ್ ಕಣ್ಣು ಕಾಣ್ತದಲ್ಲ, ಇವ್ರು ಗಸ್ತು ತಿರುಗ್ತಾರಲ್ಲ, ಅರಣ್ಯ ಇಲಾಖೆಯವರು ಏನು ಕ್ರಮ ತಗೊಂಡಿಲ್ಲ. ಈಗಲೂ 7-8 ರೆಸಾರ್ಟ್ನವರು ನಿಮಗೆ ಆ ಥರ ಫೆನ್ಸ್ ಹಾಕೊಂಡಿರೋದು. ಅದ್ರ ಉದ್ದೇಶ ಏನಪ್ಪ ಅಂತ ಅಂದರೆ 10 ಗನ್ ಸೀಸ್ ಮಾಡೋರೆ. ಗನ್ ಇಟ್ಕೊಂಡು ಆ ಫೆನ್ಸ್ ಮುಂದೆ ಬರೋ ಅಂಥ ಪ್ರಾಣಿಗಳಿಗೆ ಇವರು ಬೇಟೆ ಆಡ್ತಾರೆ. ಒಂದು ಪಕ್ಷ ಬುಲೆಟ್ ತಪ್ಪಿಸ್ಕೊಂಡ್ರು ಆ ಪ್ರಾಣಿ ಬಂದು ಗನ್ನಿಗೆ ಬ್ಲೇಡಿಗೆ ಸಿಕ್ಕಾಕೊಬೇಕು. ಆಮೇಲಿಂದ ಇವರು ಅದನ್ನು ಸಾಯಿಸ್ಬಿಟ್ಟು ಹಿಂಗೆ ಮಾಡೋಂಥದ್ದು. ಇಲ್ಲಿ ಸರಿಸುಮಾರು ನಿಮಗೆ 30 ಜೊತೆ ಕೊಂಬುಗಳು ಸಿಕ್ಕಿರೋಂಥದ್ದು, ಆಮೇಲೆ ಚರ್ಮಗಳು, ಜಿಂಕೆ ಚರ್ಮಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳು ಸಿಕ್ಕಿರೋಂಥದ್ದು. ಮತ್ತು ಇಲ್ಲಿ ನೀವು ಜಿಂಕೆದು ಮುಖ ನೋಡ್ಬೋದು, ಟ್ರೋಫಿಗಳು ಅಂತಾರೆ, ವೈಲ್ಡ್ ಲೈಫ್ ಟ್ರೋಫಿಗಳು ಸಿಕ್ಕಿರೋಂಥದ್ದು. ಇಷ್ಟೆಲ್ಲ ಸಿಕ್ಕಕ್ಕೆ ಹೆಂಗೆ ಸಾಧ್ಯ? ಇದಲ್ದೇನೆ ನಿಮಗೆ 7-8 ಗನ್ಗಳು, ಬುಲೆಟ್ಗಳು ಎಲ್ಲನೂ ಇರೋಂಥದ್ದು. ಈ ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯ ತಂದಿಂದನೇ ಹಿಂಗಾಗಿರೋದು. ನಾನು ಹೇಳೋದು ಇಷ್ಟೇನೆ, ಯಾರೋ ಕಾಡೊಳಗಡೆ 3 ಜನ ಹೋಗ್ಬಿಟ್ರು, ಕಾಡಲ್ಲಿರೋ ಅಂಥ ಪ್ರಾಣಿಗಳಿಗೆ ಬೇಟೆ ಆಡೋಕ್ಕೆ ಹೋದ್ರು ಅಂತ ಅಂದ್ಬಿಟ್ಟು ಶೂಟ್ ಮಾಡಿಬಿಟ್ರಲ್ಲ, ಇವ್ರುಗಳಿಗೂ ಶೂಟ್ ಮಾಡಿ. ಇವರೆಲ್ಲ ಶ್ರೀಮಂತರಲ್ವಾ? ಯಾರೋ ಕರ್ನಲ್ ಜೇಕಬ್ ಅಂತೆ ಅವ್ರ ಹೆಸರು. ಅವರು ಓನರ್ನ ಬಿಟ್ಬಿಟ್ಟವ್ರೆ. ಈಗ ಲೋಕಲ್ ಯಾರೋ ಅಲ್ಲಿ ಕೆಲಸ ಮಾಡ್ತಿದ್ದವನೊಬ್ಬನ ಅರೆಸ್ಟ್ ಮಾಡ್ಕೊಂಡು ಹೋಗವ್ರೆ. ಅರಣ್ಯ ಇಲಾಖೆಯವ್ರಿಗೆ ನಾವು ಸಂಘಟನೆಯಿಂದ ಆಗ್ರಹ ಮಾಡೋದು ಇಷ್ಟೇನೆ, ನಿಮ್ಮ ಶಕ್ತಿ ಪ್ರದರ್ಶನ ಏನಿದ್ರು ಬಡವ್ರ ಮೇಲೇ ಅದನ್ನು ಬಿಟ್ಬಿಡಿ. ಈ ರೀತಿ ಅನ್ಯಾಯ ಅಕ್ರಮ ಮಾಡೋರ ಮೇಲೆ ನೀವು ಕ್ರಮ ತಗೊಳ್ಬೇಕು. ಕಾನೂನು ಎಷ್ಟು ಶಿಸ್ತಾಗೈತೆ ಅಂದರೆ ಸರ್, ನಿಮಗೆ ಎಕೋ ಸೆನ್ಸಿಟಿವ್ ಝೋನ್ಗಳಲ್ಲಿ ಆ್ಯಕ್ಟಿವಿಟಿ ಹೆಂಗಿರಬೇಕು ಅಂತ ಅಂದರೆ ಅವೆಲ್ಲ ನಿಮಗೆ ಕಾರಿಡಾರು ಸರ್. ಅದು ನಿಮಗೆ ಟೈಗರ್ ಕಾರಿಡಾರು, ಎಲಿಫೆಂಟ್ ಕಾರಿಡಾರು. ಅಲ್ಲಿ ವೈಲ್ಡ್ ಲೈಫ್ ಮೂಮೆಂಟ್ನ ಡಿಸ್ಟರ್ಬ್ ಆಗಬಾರ್ದು ಅಂತ ಫೆನ್ಸೇ ಹಾಕಬಾರ್ದು ಅಂತ ಕಾನೂನು ಇರೋದು. ಒಂದು ಫ್ಲೋರ್ ಮೇಲೆ ನೀವು ಕಟ್ಟಡ ಕಟ್ಟಬಾರ್ದು ಅಂತ ಇರೋಂಥದ್ದು. ಮತ್ತು ಇಂಥದ್ದೇ ಬಣ್ಣ ನೀವು ಹೊಡಿಬೇಕು. ಪ್ರಾಣಿ ಪಕ್ಷಿಗಳಿಗೆ ಆ ಬಣ್ಣದಿಂದ ಇರಿಟೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಾನೂನು ಇರೋದು. ಇಷ್ಟೆಲ್ಲ ಇದ್ರೂ ಯಾರು ಯಾವುದೂ ಪಾಲಿಸ್ತಾ ಇಲ್ಲ. ಹೋಮ್ ಸ್ಟೇ ನಡೆಸ್ತಾರಂತೆ ಬೆಂಗಳೂರಲ್ಲಿರೋಂಥ ಓನರ್ಗಳು. ಬಂಡೀಪುರದಲ್ಲಿ ಹೋಮ್ ಸ್ಟೇ ನಡೆಸೋದಕ್ಕೆ ಹೆಂಗೆ ಸಾಧ್ಯ? ಅರಣ್ಯ ಇಲಾಖೆಯವರು, ಟೂರಿಸಮ್ ಅವರಿಗೆ ಮತ್ತು ಪೊಲೀಸ್ನವ್ರಿಗೆ ಇವೆಲ್ಲ ಕಣ್ಣಿಗೆ ಕಾಣೋದಿಲ್ವಾ? ಹೋಮ್ ಸ್ಟೇ ಅಂತ ಅಂದರೆ ಮಾಲೀಕ ಅಲ್ಲಿದ್ಕೊಂಡು 5 ಜನ ಅತಿಥಿಗಳಿಗೆ ಸತ್ಕಾರ ಮಾಡೋಕ್ಕೆ ಇರೋಂತಹ ಯೋಜನೆ ಅದು. ಮಾಲೀಕ ಬೆಂಗಳೂರಲ್ಲಿ ಇರ್ತಾನಂತೆ, ಇಲ್ಲಿ ಕೆಲಸದವ್ರನ್ನ ಇಟ್ಕೊಂಡು ಹೋಮ್ ಸ್ಟೇ ನಡೆಸ್ತಾರಂತೆ. ಇವೆಲ್ಲ ಇಲೀಗಲ್ಲು. ಅಲ್ಲಿ ಏನು 10-15 ಎಕರೆ ಪ್ರದೇಶ ಐತೆ, ಅಲ್ಲ ಅಷ್ಟೊಂದು ರೂಮ್ಗಳಿತ್ತು. ನೋಡ್ಬೋದು ನೀವು. ಈ ಫೆನ್ಸು ದೂರದಿಂದ ಕಾಣಲ್ಲ, ಹತ್ರಕ್ಕೆ ಬಂದಾಗ್ಲೇ ನಿಮ್ಗೆ ಅದು ಬ್ಲೇಡ್ ಅಂತ ಗೊತ್ತಾಗೋದು. ಇವೆಲ್ಲ ಡೈಲಿ ಗಸ್ತಿರುಗಿದಾಗ ಇಂಥವನ್ನೆಲ್ಲ ಸೀಸ್ ಮಾಡಬೇಕು, ಕ್ರಮ ತಗೊಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇರೋ ಅಂಥ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಧಿಕ್ಕಾರ ಸರ್. ಕಾಡು ನಾಶ ಆಗೋಕ್ಕೆ, ಕಾಡು ಹಾಳಾಗೋಕ್ಕೆ, ಕಾಡು ಪ್ರಾಣಿಗಳಿಗೆ ಅರಣ್ಯ ಇಲಾಖೆಯವರು ರಕ್ಷಣೆ ಕೊಡಬೇಕು. ಇವರೇನೇ ತೊಂದರೆ ಕೊಡ್ತಾ ಇರೋದು ವಿಪರ್ಯಾಸ. ಈಗ ಯಾರು ಈ ಥರ ಎಕೋ ಟೆರರಿಸಮ್ ಮಾಡ್ತಾವ್ರೆ, ಇವ್ರಿಗೆ ಶೂಟ್ ಮಾಡಿ ಸಾಯಿಸ್ರಿ, ಇವಾಗ ನಿಮ್ಮ ಗಂಡಸ್ತನ ತೋರಿಸ್ರಿ ಅಂತ ನಿಮ್ಮ ಮಾಧ್ಯಮದ ಮುಂದೆ